ಪಪ್ಪಾಳಿಕಾಯಿ ಬೇಕಾಗಿತ್ತ ನಿಂಗವಕ್ಕ. ಪಪ್ಪಾಳಿಕಾಯ ಇದಕ್ಕೆ ಇವ ಅದು ಎಳ್ತದವು, ಹಣ್ಣಾರ ಅಲ್ಲ, ಇನ್ನು ಹಣ್ಣಾಗಕ್ಕೆ ಸುಮಾರು ದಿನ ಬೇಕು. ಇಲ್ಲ, ಒಂದೆರಡ ಬೇಕಾಗಿತ್ತು ಕರಿಂಡಿ ಹಾಕೊಳಕ, ಅದಕ್ಕೆ. ಅಯ್ಯೇ, ಕರಿಂಡಿ ಯಾವಾಗ ಹಾಕ್ತಾರ? ಬೇಸಿಗೆಯಾಗ ಹಾಕ್ತಾರ. ಈ ಮೂಡ್ಗಾಳಿ ಈ ತಂಡ್ಯಾಗ ಕರಿಂಡಿ ಹಾಕ್ತಾರನ. ಕರಿಂಡಿ ಹಾಕೋದೆ ಬೇಸಿಗೆ ಸುಮಾರು ಹಾಕ್ತಾರವ. ಆಮೇಲೆ ಬಿಸಿಲು ಗಿಸಿಲೆಲ್ಲ ಒಳ್ಳೆ ಜೋರು ಬೀಳ್ತಿರ್ತಲ್ಲ ಅವಾಗ ಹಾಕ್ತಾರ. ಈಗ ಹಾಕೋದು ನಂಗೆ ಗೊತ್ತಿಲ್ಲ ಬಿಡ. ಇಲ್ಲ ಇಲ್ಲ, ಕರಿಂಡಿ ಹಾಕಕ್ಕ ಎದಕ್ಕೆ? ಮತ್ತೇನಾರ ವಿಶೇಷನ ಇಷ್ಟು ವರ್ಷಕ್ಕೆ ಈಗಿನಿಂದ? ಅಯ್ಯೋ ದೇವ್ರೆ, ಎಲ್ಲಿ ವಿಶೇಷ ತಂದು ಏಕ ಒಂದು ಹಡ್ದ ಸಾಕಾಗೈತಿ, ಇನ್ನೊಂದು ಹಡ್ಕೊಳಕತ್ತಿ. ಏನು ಮಾಡಲಿ ಹಾಗಾಯವ, ಎಲ್ಲಿ ವಿಶೇಷ? ಅದೇನಂತಾರಲ್ಲ, ಊರಿಗೆ ಹೋಗೋ ಕಾಡ್ಬಾ ಅಂತತಿ ವಿಶೇಷ ಅಂತ. ಇದು ಅದೆಲ್ಲ ಏನಿಲ್ಲ. ಅದು ಕರೆ ಏನು ಪಾಪ, ಮಗಳ ಮದುವೆ ಮಾಡಿ ಮೊಮ್ಮಕ್ಳು ಕಾಣೋ ವಯಸ್ಸಿನಾಗ ನೀನಾರ ಯಾಕಂತದ್ ಮಾಡ್ತೀವಿ. ಆದ್ರೆ ಮಗಳ ಮದುವೆನ ಆಕತೆ ಇಲ್ಲ ಅನ್ನೋದ ಅನ್ಮನಲ್ಲ. ಆದರೂ ಹಿಂಗಾಗೈತಿ ಅಂತ ಕೇಳಿ ಭಾಳ ಬೇಜಾರತ್ತ. ಎಂಥ ಮಕ್ಕಳವ, ಇಂಥ ಮಕ್ಳು ಹುಟ್ಟೋದಕ್ಕಿಂತ ತಣ್ಣಗಿರೋದು ವಾಸಿ ಆತಕ, ಹೌದಿಲ್ಲ? ಈಗ ನೋಡಿಗ ಮೊನ್ನೆ ಈಕೆ ಏನಾಕತ್ತಿದ್ಲ, ಈಕೆ ಯಾರ್ಯಾವ ಭಯ ಬರೋತಲಕ್ಕಿ ಬಸವ ಏನ ಹುಡುಗನ್ ನೋಡಂದಿ ಅಂತೆ, 2 ತೊಲಿ ಬಂಗಾರ ಕೊಡ್ತೇನಂದಿ ಅಂತೆ, ಹೌದಾ? ಅಯ್ಯೋ ಮುದಿಕ್ ಮಣ್ಣಾಲಿ, ಹೋಗಿ ಹೋಗಿ ಈ ಬೆಂಡ್ಲಿ ಮುಂದೆ ಹೇಳಾಳ ನೋಡಕ್ಕೆ. ಇದ್ರ ಬಾಯಾಗನ ಯಾವ ವಾರ್ತಾ ಪ್ರಸಾರಕ್ಕೂ ಕೊಡೋದ ಬೇಡ. ಇದ್ರ ಬಾಯ ಮುಳ್ಳು ಮುರಿಲಿ, ಎಲ್ಲಾರ ಮುಂದೆ ಹೇಳ್ಕೊಂಡ್ ಬರ್ತೀನಿ, ಇದ್ರ ಬಾಯಿ ಬರ್ಕಸ್ಲಿ, ಏನಂತ ಬಡ್ಕೊಲಿ. ಮತ್ತೇನು ಮಾಡ್ಬೇಕ? ಯಾಕ ಮನ್ಯಾಗ ಇಟ್ಕೊಳಕತ್ತೇನ ಹೇಳ? ಏನ ತಿಳಿಲಾರ ಒಂದು ತಪ್ಪು ಮಾಡ್ಯಾಳ. ಮತ್ತು ಅದಕ್ಕೆ ಒಂದು ಚಲೋ ಹುಡುಗನಿದ್ರು ನೋಡುವ, ಲಗ್ನ ಮಾಡೋಣ ಅಂತ ಹೇಳೇನಿ. ಆಕಿನೂ ಹೂ ಅಂದಾಳ. ಹೌದೌದು, ತಿಳಿಲಾರ್ದ ತಪ್ಪೇನ ಆಗೈತಿ. ತಿಳಿದು ಮಾಡ್ಕೊಂತಾರೆ, ಯಾರು ಹೇಳಿ ನೀನ ನೋಡೋಣ. ನಾನು ಆ ಕಡೆ ವಿಚಾರಿಸಿದಾರ ಅಂದ್ರೆ ಸಿಗೋದು ವಜ್ಜೆ ಐತಿ. ಏನೋ ಮತ್ತೆ ತಂದೆ ತಾಯಿ ಇಲ್ದಾರ ನೋಡಂದಿ ಅಂತ. ಅದು ಕರೆ ಅಂತ ಮಾತ್ರ ಬಂದ್ ಮಾಡ್ಕೋತಾನ. ತಂದೆ ತಾಯಿ ಬಳಗ ಬಂದು ಇರೋರಾದ್ರೆ ಮುಗಿದೋದ್ಕತಿ. ಊರಾಗ ವಿಚಾರಿಸಿದ್ರೆ ಎಲ್ಲ ಹೊರಬೀಳ್ತತಿ. ಯಾರು ಲಗ್ನಕ್ಕಾರ, ಹೌದಿಲ್ಲ? ಅದು ಅಲ್ಲದೆ ನಿನ್ನ ಮಗಳು ಬರೀ 2 ತಿಂಗಳು ಹೋಗಿ ಬಂದಾಳ. ಏನಾರ ಮತ್ತೆ ಖರೆ ಹೇಳ ಪಪ್ಪ, ಏನಾರ ಅದಕ್ಕೆ ತೊಗೊಂಡೊಂಟೇನ? ಅಯ್ಯಕ್ಕ ಕೊಡ್ತೀಯ ಇಲ್ಲ ಅಷ್ಟು ಹೇಳವ. ಸುಮ್ಮನೆ ಊರನ್ ಪುರಾಣ ಮಾತಾಡ್ಬೇಡ. ಅಂಥದೆಲ್ಲ ಏನಿಲ್ಲ ಅಂತ ಹೇಳ್ತಾ ಇದೀನಿ. ನಿಂದ ನೀ ಹಚ್ಬಿಟ್ಟಿ ಅತ್ತಾಗ ತೀರ ಹಿಂಗ ಏನಂತಾರಲ್ಲ, ಗುಂಡಿಗೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತೇಳಿ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನೋ ನಮ್ಮ ಪರಿಸ್ಥಿತಿ ಕೆಟ್ಟೈತಿ. ಈಗ ಕರಿಂಡಿ ಹಾಕಕ್ಕ ಬೇಕಾಗಿದ್ದಿದ್ದು ಅದು ಬಿಟ್ರೆ ಮತ್ತೆ ಎದಕ್ಕೂ ಇಲ್ಲ. ತಿನ್ನಾಕ ಪುಟ್ಟ ಕರಿಂಡಿ ಉಪ್ಪಿನಕಾಯಿ ಏನು ಇಲ್ದಂಗಾಗಿತ್ತು. ನಮ್ಮ ಮಾವಿನಕಾಯಿ ಸೀಸನ್ಯಾಗ ಹಾಕೊಂಡಿದ್ದಿಲ್ಲ ಸುಗ್ಗ್ಯಾಗ. ಅದಕ್ಕೆ ಸಂಬಂಧ ಕೇಳಿದ್ದಟ್ಟ. ಬ್ಯಾಡ್ ಬಿಡು, ಹೋಲಿ, ಇದ್ರ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ. ಹೋಲ ತೆಗ್ಯಾಕೆ ಸುಮ್ಮನೆ ನಿಮ್ಮ ಒಡ ಕುಟ್ಕೋಬೇಕು. ಅದೇನೋ ಅಂತಾರಲ್ಲ, ನಾವು ಒಂದು ಬೈಲೆ ಕೇಳಿದ್ವಿ. ನೀನು ನೋಡಿದ್ರೆ ಎಲ್ಲಿಂದ ಎಲ್ಲಿಗೆ ಒಯ್ದು ಹಚ್ಚಕತ್ತಿ ಅದನ್ನು. ಅಂಥದೆಲ್ಲ ಏನಿಲ್ಲ. ನನ್ನ ಮಗಳ ಅಂತಕ್ಕೆಲ್ಲ ಏನೋ ಹೋಗ್ಯಾಳ ತಿಳಿಲಾರ್ದ. ಆದ್ರೆ ಅಂಥವೆಲ್ಲ ಏನೂ ಕೆಲಸ ಮಾಡಿಲ್ಲ. ತಗೋ ಆತ ಸಿಟ್ಟ ಆಗಬೇಡ, ಹರ್ಕೊಂಡು ಹೋಗಿ ಬಂದಾಡ. ಗಿಡ್ಡ ಜಾಯ್ತಿ ಗಿಡ, ಕಾಯಿ ಚಲೋ ಅದಾವ. ಮಳ್ಳಿ ಜಟ್ಟಿ ಜಾರಿ ಬಿದ್ರೆ ಮೀಸ್ ಮಣ್ಣಾಗಿಲ್ಲ ಅಂದ್ರಂತ ಇಂತಕಿನ್ ನೋಡಿ. ಈ ಗಿಡದಾಗ ಹರ್ಕೋತೀನಿ ಕಾಯಿ ಬಲುಂಡೆದವು. ಹರ್ಕೋ ಮಳ್ಳಿ ಮಗಳು ಹೊಟ್ಟಿಲಾಗಿರ್ಬೇಕು. ಅದಕ್ಕೆ ತೊಗೊಂಡೋಗಕ್ಕೆ ಬಂದಾಳಿಲ್ಲಿ. ನೋಡಿದ್ರೆ ಕರಿಂಡಿ ಹಾಕ್ತಾಳಂತ. ಈ ಸುಗ್ಗಿಯಾಗ ಯಾರು ಕರಿಂಡಿ ಹಾಕ್ತಾರ? ಅದು ಈ ಹೊತ್ತಿನಾಗ ಏನು ನಮ್ಗೇನು ಅಷ್ಟು ಗೊತ್ತಾಗೋದಿಲ್ಲನ? ನನ್ನ ಮುಂದೆ ಹೇಳ್ತಾಳೆ ಈಕೆ. ಅದೇನಂತಾರಲ್ಲ, 6 ಹಡ್ದಾರ ಮುಂದೆ 3 ಹಡ್ದಾರ ಮೂರ್ಖ ಮಾಡಿದ್ರಂತ. ನಾನು ನಂಬೋತೀನಿ, ನಾನು ನಂಬೋದಲ್ಲ. ಕರಿಂಡಿ ಎಲ್ಲ ಸುಳ್ಳು ಮಾಡ್ತೀನಿ ತಡಿ. ನಿನಗೆ 1 ವಾರ ಬಿಟ್ಟು ಹೊಕ್ಕನಿ ಕರಿಂಡಿ ಕೊಡೋಟು ಅಂತೇಳಿ. ಅದು ಎಲ್ಲಿದೆ ಕೊಡ್ತಾಳ ನಾನು ನೋಡ್ತೀನಿ. ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ, ಪತ್ತೆ ಹಚ್ಚತಿರ್ತೀನಿ. ಈ ನಿಂಗವು ಅಂದ್ರೆ ಏನ ಮಾಡಾಳಕ್ಕೆ. ಅತ್ತಿಯಾರ ಒಂದೀಟ ಬೀಗ್ರ ಮನೆಗೆ ಹೋಗ್ಬರ್ತೀನಿ. ಇದಕ್ಕಿದ್ದಂಗೆ ಎದಕ್ಕೆ ಈಗ ಪವಿತ್ರ ರವಾರಿಗೆ ಯಾಕೆ ಸ್ವಲ್ಪ ಮೈಯಾಗ ಕಾಸಿಲ್ಲ ಅಂತ್ರಿ ಅತ್ತಿಯಾರ. ಹಂಗಾಗಿ ಒಂಚೂರು ನೋಡಂಗಾಗೈತಿ, ಜಲಂ ಬೇಡಾಕತ್ತೈತಿ ಅಂತ ಭಾಳ ಅನ್ನಕತ್ತಾಳ. ಒಂಚೂರು ಹೋಗಿ ನೋಡ್ಕೊಂಡು ಬರ್ತೇವೆ. ಮತ್ತೆ ಈಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಬೇಜಾರಾಕೈತಲ್ಲ ಆಕಿಗೆ. ಏನಾಗಿತ್ತಂತ ಮೊನ್ನೆರ ಬಂದೋಗ್ಯಾಳ ಅಂತರ್ಕಿಲಿ ಆರಾಮಿಲ್ಲ. ಏನವ ಏನು ಮಗಳು ಬರಲಿ ಅಂತ ಆರಾಮಿಲ್ಲೋ, ಕರೆನೇ ಆರಾಮಿಲ್ಲೋ, ದೇವ್ರಿಗೆ ಗೊತ್ತು ಬಿಡು. ಇಲ್ರಿ ಅತ್ತಿಯಾರ, ತೀರ ಈ ಹೊತ್ತಿನಾಗ ಯಾವ ಮನುಷ್ಯ ನಾಟಕ ಮಾಡ್ತಾನ್ರಿ? ಆರಾಮಿಲ್ಲದ ಕರೆ ಐತಿ, ಒಂಚೂರು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೇವೆ ಪಾಪ. ಮತ್ತೆ ಅದಕ್ಕೆ ಏನು ಈಡಾಗ ಅಡುಗೆ ಮಾಡ್ಕೊಂಡಿರೇನು? ಮತ್ತೆ ಹೌದ್ರಿ ಅತ್ತಿಯಾರ, ಒಂಚೂರು 10 ರೊಟ್ಟಿ, 10 ಚಾಪಾತಿ, ಒಟ್ಟು ಪಲ್ಯ, ಎಣಗಾಯಿ, ಅನ್ನ ಸಾರು, ಮತ್ತು ಬರಗೈಲಿ ಹೊಡಕ್ಕೆ ಹೋಗಕತ್ತೇನ್ರಿ. ಆರಾಮಿಲ್ದಾರ ನೋಡಕ್ಕೆ ಒಂಚೂರು ಆರಾಮಿಲ್ದಾರ ನೋಡಕ್ಕೆ ಒಂದು ಸ್ವಲ್ಪ ಅಡುಗೆ ಕಟ್ಕೊಂಡು ಹೋದ್ರೆ ನೋಡಿ ಅವ್ರಿಗೆ ಒಟ್ಟು ಉಣಿಸಿ ನಾವು ಒಟ್ಟು ಉಂಡು ಬರಾಕತ್ತೈತಿ. ಅದಕ್ಕೆ ಆಯ್ತು ತಗೋರಿ. ಎಲ್ಲ ಹೊಂಟು ನಿಂತಾಗ ಹೇಳ್ತಿ. ಅತ್ತೆ ನಾವು ಕಿಮ್ಮತ್ತಿದ್ದಿತ್ತಂದ್ರೆ ಹೇಳಿ ಕೇಳಿ ಹೊಂಟತಿದ್ದಿ, ಹೌದಿಲ್ಲ? ಅತ್ತೆ ಅಂದ್ರೆ ಕಾಲಂ ಕಸ ಆಗ್ಯಾವ. ಈಗ ನಿನಗೆ ಹೇಳ್ತಿ ಹಂಗ ಕೇಳ್ತಿ ಹಂಗ ಸುಮ್ಮನೆ ರೆಡಿಯಾಗಿ ಹೊಂಟು ಬಿಡೋದು ತಯಾರಾಕೊಂಡು, ಹೌದಿಲ್ಲ? ಎಲ್ಲ ಸೊಸಿ ಅತ್ತಿ ಇಬ್ರು. ಈಗ ನನಗೆ ಸೊಸಿ ಬಂದಿ ನೀ ಅತ್ತಿ ಅಂತ ಈಗ ನಮಗೆ ನೀನು, ಹೌದಿಲ್ಲ? ಕೇಳಿದೆ ಒಂದು ಮಾತಾರ ನನಗೆ ನೀನು. ಅಲ್ಲ ಮತ್ತೆ ನಾನು ಬರ್ತೇನೆ ನಡಿ. ಮತ್ತೆ ತೀರ ಯಾಕಂದ್ರೆ ಈ ಹೊತ್ತಿನಾಗ ನೋಡು ಮುದೋಡಿ ಏನು ನೋಡಕ್ಕೆ ಬರಲಿಲ್ಲ ಅನ್ಬಾರ್ದಲ್ಲ ಇವ್ರವ್ವ. ಮತ್ತೆ ಅದಕ್ಕೆ ನಡಿ ನಾನು ಬರ್ತೇನೆ, ಹೋಗಿ ಬರೋಣಂತೆ. ಅಯ್ಯೋ ಅತ್ತಿಯರ, ಅಯ್ಯೋ ದೇವ್ರಿ, ಏನಪ್ಪ ಮಾಡಲಿ ಈಗ? ಈ ಮುದೋಡಿ ಈಗ ಬರ್ಬೇಕಂತಲ್ಲಪ್ಪ. ನಾನು ನೋಡಿದ್ರೆ ನನ್ನ ಮಗಳು ನೋಡಕ್ಕೆ ಹೊಂಟೇನಿ. ಈಗ ಇದ್ರ ಹೆಣ ಎತ್ತಲಿ, ಇದ್ರ ಹೆಣ ಚಂದಾಗಲಿ, ಇದನ್ನು ಕರ್ಕೊಂಡು ಹೋಗಿ ಅಂದ್ರೆ ಮುಗಿದು ಓದ್ಕತಿ. ಇದ್ದಿದ್ದೊಟ್ಟು ನೆಮ್ಮದಿ ಹಾಳು ಮಾಡ್ಕೊಂಡು ಬರೋದು ಆ ಹುಡುಗಿ. ಇದು ಏನು ಮಾಡಲಿ? ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲ.
ಹ್ಞೂ ಹೆಂಗಾರ ಮಾಡಿ ಈ ಮುದೋಡಿ ಬರೋ ತಪ್ಪಿಸ್ಬೇಕಲ್ಲ. ಹಾ ಮಾಡ್ತೇನೆ ತಡಿ. ಅತ್ತೀರ ಅಯ್ಯೋ ಹಂಗಾರ ತಡಿ, ಫಸ್ಟ್ ನಿಮ್ಮ ಮಗಳಿಗೆ ಒಂದು ಫೋನ್ ಮಾಡೋಣ ಹಂಗಾರ. ಅಕ್ಕಿಗೆ ಇದಕ್ಕೆ ಆಯ್ಕೆ ಬರ್ತೇನೆ ಅಂದಾಳನ ಇವ್ರು ಅವ್ನು ನೋಡಕ್ಕ. ಏನು ಇಡೇ ಊರು ಮಂದಿನ ಟ್ಯಾಕ್ಟ್ರಿ ಹೊಂಡಿಸ್ಕೊಂಡು ಹೊಂಟು ಬಿಡ್ದಾನ. ಆರಾಮಿಲ್ಲೋದಿಲ್ಲ ಏನು ಹೋಗ್ಯಾಳ ಮ್ಯಾಗ. ಅಮ್ಮ ಹಂಗೆಲ್ಲ ಮಾತಾಡಬೇಡ್ರಿ ನೀವು, ನಮ್ಮ ಅವ್ಗೆ ಹಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಕೈತಿ. ಅಯ್ಯಯ್ಯಯ್ಯ ಈಕೆರ ಗುಳ್ಳು 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 ಚಾಲು ಮಾಡಿ ಬಿಡ್ತಾಳ ನೋಡು. ಗುಳ್ಳವ ಊರು ಗುಳ್ಳವ ಮಚ್ಚ ಬಾಯಿ. ಹಂಗಲ್ರಿ ಅತ್ತೇರ, ಆಕಿ ಬರೋದಲ್ಲ, ಆಕಿ ಇಲ್ಲಿಗೆ ಬರ್ತೇನೆ ಅಂದಿದ್ಲ ಮನೆಗೆ. ಹಂಗಾರ ಮತ್ತೆ ನಿಮ್ಮವರು ನಮ್ಮ ಜೊತೆಗೆ ಬರಾಕತ್ತಾರವ ಅತ್ತಿಯಾರ ಬರಬೇಡ ಅಂತಾರ ಹೇಳ್ತೇನೆ. ಮತ್ತೆ ಅದಕ್ಕೆ ಪಾಪ ಬಂದು ಏನು ಮಾಡ್ಬೇಕಿ ಇಲ್ಲೇ ನಾಳೆ ಬರಬೇಳಾಕ. ಏನು ನನ್ನ ಮಗಳು ಬರಾಕತ್ತಾಳ? ಚಲೋ ಆತಲ್ಲ, ಈ ಬೆಂಡ್ಲಾರಿಬ್ರು ಅತ್ತಾಗ ಹಾಳಾಗಿ ಹೊಂಟಾರ. ನನ್ನ ಮಗಳ ಜೊತೆ ಹೊಟ್ಟೆ ಬಾಯನ್ ಮಾತಾಡ್ಬೋದು ಏನಾಯ್ತು ಏನಿಲ್ಲ ಅಂತೇಳಿ. ನಾಯಕ ಖಾಲಿ ಪೀಲಿ ಆ ಹೆಂಗ್ಸಿನ ನೋಡಕ್ಕೆ ಹೋಗಿ ನನ್ನ ಮಗಳು ಬರೋದು ಬಿಡಿಸ್ಲಿ. ಬೇಡ ಬೇಡ, ನಾ ಇವ್ರು ಕೂಟ್ ಹೋಗ್ಯಾರ ಮಾಡೋದೇನೈತಿ. ಅದೊಂದು ರೋಗ ಐತಿ ಬಿದ್ದಿರ್ತೈತಿ, ಅದನ್ನ ನೋಡ್ಬೇಕೀಗ. ಬೇಡ ಬೇಡ, ಇವಾಗ ಹೋಗುವಲ್ವಕ್ಕ, ನನ್ನ ಮಗಳು ಬರಲಿ. ನನ್ನ ಮಗಳು ಆಕಿ ಕೂಟ್ ಮಾತಾಡ್ತೇನೆ ನಾನು. ಬೇಡ ಬೇಡ, ನನ್ನ ಮಗಳು ಪಾಪ ಅದು ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನು ಮಾತಾಡಕ್ಕೆ ಬರಾಕತ್ತೈತೆ ಗೊತ್ತಿಲ್ಲ. ಬೇಡ ನೀನು ಹೋರಿ, ನೀವು ತಾಯಿ ಮಗಳು ಹೋರಿ, ಇದು ಅತ್ತಿ ಸುಸಿ ಹೋರಿ, ನಾ ಇಲ್ಲೇ ಇರ್ತೀವಿ. ಹಬ್ಬ ದೇವ್ರೆ, ಅಂತೂ ಬರಲ್ಲ ಅಂತಿದ್ದು ಮುದುಕಿ. ಹಾಂ ಹಂಗಾರೆ ಬರ್ತೇವೆ ರೀ ಅತ್ತೀರ, ದೌಡು ಹೊತ್ತುಂಟ್ಲೆ ಹೋಗಿ ಹೊತ್ತು ಮುಗಿದ್ರೊಳಗೆ ಬಂದ್ಬಿಡ್ತೇವೆ. ನಡಿ ಇಲ್ಲೋಡ, ಸ್ವಾಮಿಗಳು ಹೇಳಿದ ನೆನಪೈತಲ್ಲ ನಿಂಗೆ ಏನು? ಅವ್ರು ಹೇಳ್ದಂಗೆ ಚಂದಾಗಿದನ್ನ ಎಲ್ಲಿಡ್ಬೇಕು ಹೇಳ? ಇಲ್ಲೇ ಅದು ಅವ್ರು ಹೇಳ್ಯಾರಲ್ಲ ಮೂಲಿ, ಆ ಮೂಲಿಯಾಗಿಟ್ಟು ಚಂದಾಗಿ ಪೂಜೆ ಮಾಡ. ನಿನ್ನ ಮಗನ ಅರ್ಬಿ ಒಂದೆರಡು ಅಲ್ಲಿಡ. ಏನು ನೋಡ್ತಿರೋ ಕ್ರಮೇಣ ನಿನ್ನ ಮಗ ನೀ ಹೇಳ್ದಂಗೆ ಕೇಳ್ತಾನ. ಆಮೇಲೆ ಇದ್ರಾಗ ಒಂದು ಔಷಧ ಇಟ್ಟಾರ. ಔಷಧ ಅಂದ್ರೆ ಒಂದು ಮಂತ್ರ ಹೊಸಿದ್ದು ಒಂದು ನಿಂಬೆ ಹಣ್ಣು ಅವೆಲ್ಲ ಅದಾವು, ಅವು ಪುಡಿ ಬೂದಿ ಎಲ್ಲ, ಅವನ್ನೆಲ್ಲ ಹಿಂಗೆ ಮಾಡಿ ನಿನ್ನ ಮಗನ ಹೊಟ್ಟೆ ಸೇರಿಸ್ಬೇಕು. ಏನು ನಿನ್ನ ಗಂಡನ ಕೇಳು ಎಲ್ಲದನ ಏನು ಎತ್ತ ಅಂತೇಳಿ. ಏನಾರ ಅಕಸ್ಮಾತ್ ಇರೋದು ಗೊತ್ತಾಗಿದ್ರೆ ಏನು ಸೇರಿಸ್ಬಿಡು, ಪಟ್ಟನ್ ಕೆಲಸ ಆಕತಿ. ಈ ಬರೀ ಪೂಜೆ ಮಾಡೋದ್ರಿಂದ ದಿನ ಒಂದಕ್ಕೂ ಕೆಲಸ ನಿಧಾನಕ್ಕೈತಿ ಅಂತ ಹೇಳಾರಿಲ್ಲ ಅವ್ರು. ಅದ ನಾವು ಏನಾರ ಇದನ್ನ ಹೊಟ್ಟೆಗೆ ಸೇರಿಸಿದ್ರೆ ತಿಂಗ್ಳಕ್ಕಾಗೋ ಕೆಲಸ ವಾರದಾಗ ಆಕತಿ ಅಂತ. ಹೌದಾ ಯವ್ವ, ನೀ ಹೇಳೋದೇನ ಬರಬರಿ. ಆದ್ರೆ ನನ್ನ ಗಂಡ ಬಾಯಿ ಬಿಡ್ಬೇಕಲ್ಲ. ನನಗನ್ನಿಸ್ತತಿ ನನ್ನ ಮಗ ಎಲ್ಲದನಂತ ನನ್ನ ಗಂಡ ಗೊತ್ತಾಗೈತಿ. ನಿನ್ನೆ ಹೋಗಿ ಮುಕ್ಕುಳೇರ ಸಂತಿ ತಂದಾನ. ರೊಕ್ಕ ನೋಡಿದ್ರೆ ಸಾಲ ಮಾಡೇನಿ ಅಂದ. ಏನಪ್ಪ ನಂಗೇನೋ ಸಾಲ ಮಾಡೋಣ ಅಂತ ಅನ್ನಿಸ್ಲಿಲ್ಲ. ಹಂಗೆ ಸಾಲ ಮಾಡೋವಾಗಿದ್ರೆ ಈಗ ಒಂದು ವಾರ ಮುಂಚೆ ಮಾಡಿರ್ತಿದ್ದ. ಹೌದಿಲ್ಲ, ಇಷ್ಟು ದಿನ ಯಾಕೆ ಬೇಕಿತ್ತು ಯವ್ವ? ಸಾಲ ಪಾಲ ಎದಕ್ಕೆ ಬಿಡೋ ಮರ, ಇದ್ದಿದ್ರಾಗ ತಿಂದ್ರಾತ ಅಂದಾರ. ಈಗ ಸಾಲ ಮಾಡಿ ಹಂಗೆ ಇಷ್ಟು ಸಾಮಾನ್ತಿರ್ತಾರೆ. ಹೌದಿಲ್ಲ, ನನಗನ್ನಿಸ್ತತಿ ಸಾಲ ಇಲ್ಲ ಏನು ಮಾಡಿಲ್ಲ. ಹೇಳ್ದಂಗೆ ಕರೆನ ಮಗನ ಸಿಕ್ಕಿರ್ಬೇಕು, ಮಗನ ರೊಕ್ಕ ಕೊಟ್ಟಾನ ಎಲ್ಲದನಂತನೂ ಗೊತ್ತಾಗೈತಿ. ಮಗನ ಪತ್ತೆ ಹಚ್ಚಿಮಟ ನೆಮ್ಮದಿಯಾಗಿರಲ್ಲ ಅಂತ ಹೇಳಿದ್ರು. ಅಂಥದ್ದು ಈಗ ಆರಾಮಾಗದಾರ, ಆರಾಮಾಗಿ ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾರಂದ್ರೆ ಮಗ ಎಲ್ಲದನಂತ ಗೊತ್ತಾಗೈತಿ. ಹೌದಿಲ್ಲ ನನಗೆ ಗೊತ್ತು ಇವೆಲ್ಲ ರಾಡಿ, ಅದಕ್ಕೆ ಹೇಳಿದ್ದು. ಹೌದು ಹಂಗಾಗೈತೆ ತಗೋ. ಅದು ನಿನ್ನ ಗಂಡಗೆ ಹೆಂಗಾರ ಮಾಡಿ ಪುಸ್ಲಾಯಿಸಿ ಬೆಣ್ಣೆ ಹಚ್ಚಿ ಮಾತಾಡಿ ವಿಚಾರ ತಿಳ್ಕೊ. ಏನು ವಿಚಾರ ತಿಳ್ಕೊಂಡು ದೌಡ್ ಅದನ್ನು ಹೊಟ್ಟೆಗೆ ಹೋಗಂಗೆ ಮಾಡ್ಬೇಕು. ನಿನ್ನ ಸೊಸಿ ಹೊಟ್ಟೆಗೆ ಹೋಗ್ಬಾರ್ದು ನೋಡ. ಮತ್ತದು ಯಾಕ ಇಬ್ಬರಿಗೆ ಒಂದೇ ಕೆಲಸ ಆಕತಿ, ಒಂದೇ ಥರ ಪರಿಣಾಮ ಬರ್ತೈತಿ. ಅದು ಹೆಂಗಾಕತಿ? ನಿನ್ನ ಮಗನ ಸಲಹೆ ಮಾಡಿಲ್ಲನ? ನಿನ್ನ ಸೊಸಿ ಹೊಟ್ಟೆಗೆ ಹೋದ್ರೆ ಏನು ಉಪಯೋಗ? ಅದು ಅದಕ್ಕೆ ಹೇಳಿದೆ. ಮತ್ತೆ ಏನಾರು ಹೆಚ್ಚು ಕಮ್ಮಿ ಆಗಿ ಅವು ಮಂತ್ರಗಳು ವಿರೋಧಿ ತಿರುಗಿ ಸತ್ತಿಗಿತ್ತು ಹೋದ್ಲಂದ್ರೆ ಏನು ಮಾಡ್ತಿ? ಹೌದಾ, ಹಂಗಾರೆ ಸತ್ತ ಹೋಲ್ಬಿಡು. ಶಟದಾಗ ಹೋಲತ್ತಾಗ ಚಿಂತೆನ ಬಿಡ್ತಲ್ಲ. ಆಕೆ ಸತ್ಲ ಅಂದ್ರೆ ಸೀದ ತಾಯಿ ಆಪನ ಗತಿ ಅಂತ ಬರ್ತಾನ. ಹೌದಿಲ್ಲ, ಆ ಬೆಣ್ಣಿರೋದಕ್ಕೆ ಅಲ್ಲ ಬೆನ್ನ ತಗೊಂಡು ಹೋಗಿರೋದೀಗ. ಅದು ನಿನಗೆ ಬಿಟ್ಟಿದ್ದವ. ಹೋಲ್ಬಿಡ ಹಾಳಾಗತ್ತಾಗ ಅಂದಂಗೆ. ಯಾಕ ನೀನು ನಂದು ಪದಕದ ಸರ ಎಲ್ಲಿ ಒತ್ತಿ ಇಟ್ಟಿ? ಅದ್ರ ನೀ ಹೇಳಲೇ ಇಲ್ವ? ಅದ್ರದ್ದು ಚೀಟಿ ಕೊಟ್ಟಿದ್ದೆ ಅಂದ್ರೆ ನಾನು ಒಂದಿಷ್ಟು ದಿನ ಬಿಟ್ಟು ರೊಕ್ಕ ಪಕ್ಕ ಜೋಡಿಸ್ಕೊಂಡು ಹೆಂಗಾರ ಮಾಡಿ ಒಂದು ಬಿಡಿಸ್ಕೊಂಬರ್ತೇನೆ. ಕಳೆ ಪಳೆ ತೆಗ್ಯಾಕ, ಅವ್ರಿಕಾಯಿ ಹರಿಯಾಕ, ಬದ್ನಿಕಾಯಿ ಹರಿಯಾಕ. ಈಗ ಇದು ಗೋಧಿ ಸೀಸನ್, ಗೋಧಿ ಹರಿಯಾಕ ಮಾಡಾಕ ಹೋಗಿರ್ತೀವಲ್ಲ, ಅದ್ರ ರೊಕ್ಕ ಕೂಡ್ಸಿಟ್ಕೊಂಡು ಬಿಡಿಸ್ಕೊಂಬರ್ತೇನೆ. ಯಾ ಅಂಗಡಿ ಒತ್ತಿ ಇಟ್ಟಿ? ಅದು ಒತ್ತಿ ಅಲ್ಲೊಂದು ಅಂಗಡಿಯಾಗ ಇಟ್ಟೇನಿ. ನೀ ರೊಕ್ಕ ನನ್ನ ಕೈಯಾಗ ಕೊಡು, ನಾನೇ ಬೇಕಾದ್ರೆ ಬಿಡಿಸ್ಕೊಂಬಂದು ಕೊಡ್ತೀನಂತ. ಅದಕ್ಕೆ ಯಾಕೆ ತೆರಿಗೆ ಕೆಡ್ಸ್ಕೊಂತಿ? ಹಂಗಂತೀಯ ಯಾಕ? ನಾ ಬಿಡಿಸ್ಕೊಂಬಂದು ಕೊಡ್ತೀನಿ ತಗೋ, ನೀನು ತೆರಿಗೆ ಕೆಡ್ಸ್ಕೊಡ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಷ್ಟು ನಿನಗೆ? ಅಯ್ಯ ಹಂಗೇನಿಲ್ಲವ, ನಿನ್ನ ಮೇಲೆ ನಂಬಿಕೆ ಐತಿ. ರೊಕ್ಕ ಕೊಡು, ನಾ ಬಿಡಿಸ್ಕೊಂಬಂದು ಕೊಡ್ತೀನಿ. ಚಲೋದು ಅಲ್ಲ ಚಲೋತ್ತೇನು ಬಿಡಿಸ್ಕೊಂಬರ್ತೀನಿ ಎಂದೆ. ಹೌದಾ, ನಾನು ಇದೇನಪ್ಪ ಅಂದೆ. ಆಯ್ತು ಬಿಡಕ್ಕೆ, ಹಂಗೆ ಮಾಡ. ಏನು ನಂಗೇನು ಬೇಜಾರು ಏನಿಲ್ಲ ತಗೋ. ನೀ ಬಿಡಿಸ್ಕೊಂಬಂದ್ರಿ ಏನು, ನಾ ಬಿಡಿಸ್ಕೊಂಬಂದ್ರಿ ಏನು, ತರೋದು ಮುಖ್ಯ. ಆಯ್ತು ತಗೋ. ಯಾಕ ಸರಿ, ನಾ ಹಂಗಾರೆ ಬರಲೆ, ಮನೆ ಕೆಲಸದವು. ಅಲ್ಲ ಯಾಕ ನಿನ್ನ ಮಗ ನಿನ್ನ ಸೊಸಿ ನಿನ್ನ ಕೂಟ್ ಕೌಕೌ ಮಾಡ್ತಾವಲ್ಲ, ನಿನ್ನ ಸೊಸಿನ ನಿನ್ನ ಮಾತು ಕೇಳೋಂಗೆ ನೀ ಯಾಕೆ ಮಾಡಿಸ್ಬಾರ್ದೆ? ಅಯ್ಯ ರೊಕ್ಕ ಬೇಕಲ್ಲ, ರೊಕ್ಕ ಅದು ಒತ್ತಟಿಗೆ ಹೋಗ್ಲಿ. ನನ್ನ ಸೊಸಿ ಮಾತು ಕೇಳಂಗ ಮಾಡಿಸಿದ್ದೆ. ಅದು ಅವ್ರವು ಗೊತ್ತಾಗಿ ಅದನ್ನ ಹೋಗಿ ತೆಗೆಸ್ಕೊಂಬಂದ್ಮೇಲೆ ಮತ್ತೆ ಮಾಡಿಸ್ಬೇಕಾಗೈತಿ. ನನ್ನ ಮಗ ಮಾತು ಕೇಳಂಗೆ ಮಾಡಿಸಿದ್ದೆ, ಅದೈತಿ. ಅದಕ್ಕೆ ಮತ್ತೀಗ ಸೊಸಿ ಏನಾರು ನನಗಂದ್ರೆ ನನ್ನ ಮಗ ಬಿಡೋದೇ ಇಲ್ಲ, ಹೊಳ್ಳಿ ಹೆಟ್ಟೆ ಬಿಡ್ತಾನ. ನನ್ನ ಮಗ ನನ್ನ ಮಾತು ಬಿಟ್ಟರೆ ಸೊಸಿ ಮಾತು ಕೇಳೋದೇ ಇಲ್ಲ. ತಪ್ಪಿರಲಿ ಸರಿ ಇರಲಿ, ಆಕಿಗೆ ಹೊಳ್ಳಿ ಹೆಟ್ಟೋದು. ಹೌದಾ,
ಅಷ್ಟಾದ್ರೂ ಒಂದು ಸಾಕವ ಯವ್ವ. ನನ್ನ ಮಗನೂ ಅಷ್ಟೆ, ಆಕಿ ಬೆಂಡ್ಲಿದ ಸರಿ ಇದ್ರು ಆಕಿನ್ನ ಹೆಟ್ಬೇಕು, ತಪ್ಪಿದ್ರು ಆಕಿಗೆ ಹೆಟ್ಬೇಕು, ಹೊಡೆದ ಬಿಡ್ಬೇಕು, ಬಿಟ್ಟು ಹೊಟ್ಟೆ ಬರ್ಬೇಕಂತೇನೆ ನೋಡಿ ನಾನು. ಬಾಳೆ ಮೂರ ಬಟ್ಟೆ ಆದರೂ ಅಡ್ಡಿ ಇಲ್ಲ, ನಾ ಇನ್ನೊಂದು ತಂದು ಕಟ್ತೇನೆ, ನಂಗೆ ಬೇಕಾದಂಥದ್ದು. ಎತ್ತಾಗರ ಎಕ್ಕುಟ್ಟು ಹೋಗ್ಬೇಕಿದು. ಅಯ್ಯೋ ತಲೆ ಕೆಡಿಸ್ಕೋಬೇಡ, ನೀನು ಒಳ್ಳೆ ಮನ್ಸಿಗೆ ಒಳ್ಳೇದು ಆಕತಿ, ಸುಮ್ಮನಿರು. ಮಗ ಮಗ ಅಂತ ಜೀವ ಚಡಪಡಿಸ್ತತಿ, ಮಗ ಬರ್ತಾನೆ, ತಲೆ ಕೆಡಿಸ್ಕೋಬೇಡ. ಅಷ್ಟಾದ್ರೂ ಸಾಕು ನೋಡುವ. ನಾ ಬರಲಿ ಹಂಗಾರ ಮನೆ ಕಡೆ. ಒಂದು ಬೆಳಗ್ಗೆ ಹೋದೇವಿ, ಈಗ ಬಂದೇವಿ, ನಿನ್ನ ಗಂಡು ಬರೋ ಹೊತ್ತಾತೇವ. ಇಲ್ಲ ಯಾಕ, ನನ್ನ ಗಂಡು ಇವತ್ತು ಬರೋದಿಲ್ಲ, ರಾತ್ರಿ ಕಣಿವ್ಯಾಗ ಮಕ್ಕೋತೇನೆ ಅಂತ ಹೇಳ್ಯಾರ. ಬೆಳಗ್ಗೆ ಎದ್ದು ಬರ್ತಾರಂತ ನಾ ಅಂತೇನಿ. ಒಂಚೂರು ನಾ ಊಟ ಗೀಟ ಮಾಡ್ಕೊಂಡು ಒಬ್ಬಕ್ಕೆ ಮಕ್ಕೊಳಕ್ಕೆ ಬೇಸರಕತಿ. ಇನ್ನೊಂಚೂರು ಏನಾರ ಮಾತುಕತಿ ಅಕ್ಕವು. ಇಲ್ಲೇ ಬಾರ ಯಾಕ ಉಂಡಿಂದ ಅಡುಗೆ ಮಾಡ್ತೀನಿ ಬಿಡಿ, ಇಲ್ಲೇ ಉಣ್ಣವಂತಿ. ಹಂಗಂತೀಯ? ಮನೆಗಾರ ಹೋಗಿ ಹೇಳಾರ ಬರ್ತಾನೆ ತಡಿಯ. ಮತ್ತೆ ಎಲ್ಲಿ ಹೋದ್ಲಂತ ತಿಕ್ಕೋಬೇಕು. ಮಾಡಂಗಾರ ಅಡುಗೆ ಇವತ್ತೊಂದಿನ ನಿನ್ನ ಕೈ ಅಡುಗೆನ ಉಣ್ತೇನೆ ನಾನು. ಇದ ಖುಷಿಗೆ ನಾನು ರುಚಿಯಾಗಿ ಏನಾರ ಮಾಡ್ತೇನಂತ ಬಾನಿ ಹೊಳ್ಳಿ. ಆಯ್ತರ್ವ. ಯಪ್ಪ ದೇವ್ರೆ, ಅಂತೂ ಇಂತೂ ನನ್ನ ಮಗ ನನ್ನ ಕೈಗೆ ಬಂದಂಗೆ ಆತ. ಹಾಂ ಬಾ. ಇದನ್ನಿಟ್ಟು ಅವ್ರು ಹೇಳಿದ ಮೂಲಿಗೆ ದಿಕ್ಕಿಗೆ ಇಟ್ಟು ಪೂಜೆ ಮಾಡಿ ನನ್ನ ಮಗ ನನ್ನ ಕಡೆ ಬರ್ಬೇಕವ, ಅಷ್ಟು ಸಾಕು.